ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ. ಯೋಗೇಶ್ ಗೌಡರ್ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪು ಪ್ರಕಟಿಸಿದೆ. ವಿನಯ್ ಕುಲಕರ್ಣಿಯೂ ಸೇರಿದಂತೆ 16 ಆರೋಪಿಗಳಿಗೆ, ಅಪರಾಧಿಗಳು ಇನ್ಫ್ಯಾಕ್ಟ್ ಈಗ ಅವರನ್ನ ದೋಷಿ ಅಂತ ಹೇಳಿ ಮೊನ್ನೆ ಕೋರ್ಟ್ ತೀರ್ಪನ್ನ ಕೊಟ್ಟಿತ್ತು. ಹಾಗಾಗಿ 16 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ಈಗ ಖಾಯಂಗೊಳಿಸಲಾಗಿದೆ. 19ನೇ ಆರೋಪಿ ಏನಿದ್ರಲ್ಲ ಚನ್ನಕೇಶವ ಟಿಂಗರಿಕರ್, ಆತನಿಗೆ 7 ವರ್ಷ ಜೈಲುವಾಸದ ಶಿಕ್ಷೆಯನ್ನ ಪ್ರಕಟ ಮಾಡಲಾಗಿದೆ. ಇನ್ನು ಉಳಿದಂತೆ ಒಟ್ಟು 17 ಜನರು ದೋಷಿಗಳು ಅಂತ ಹೇಳಿ ತೀರ್ಪನ್ನ ಪ್ರಕಟಿಸಿತು. ಇನ್ಫ್ಯಾಕ್ಟ್ 21 ಜನ ಆರೋಪಿಗಳಿದ್ರು, ಅದರಲ್ಲಿ 2ರನ್ನ ಖುಲಾಸೆ ಮಾಡಿತು, ಇನ್ನಿಬ್ಬರು ಮಾಫಿ ಸಾಕ್ಷಿಗಳಾದ್ರು. ಕೊಲೆ ಮತ್ತು ಒಳಸಂಚು ಅಪರಾಧಕ್ಕೆ ಪ್ರತ್ಯೇಕ ಜೀವಾವಧಿ ಶಿಕ್ಷೆ, ಇನ್ನು ಉಳಿದ ಸೆಕ್ಷನ್ಗಳಿಗೆ ಕಡಿಮೆ ಶಿಕ್ಷೆಯನ್ನ ವಿಧಿಸಿದ ನ್ಯಾಯಾಲಯ. ಅಪರಾಧಿಗಳ ಎಲ್ಲಾ ಶಿಕ್ಷೆಯೂ ಕೂಡ ಜೊತೆಯಲ್ಲೇ ಆರಂಭವಾಗುತ್ತೆ. ಸೊ ಹೀಗಾಗಿ 16 ಅಪರಾಧಿಗಳು ಕೂಡ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ. ಹಾಗಾದ್ರೆ ನೆಕ್ಸ್ಟ್ ಯಾವ ರೀತಿಯಾದಂಥ ಆಪ್ಷನ್ಸ್ ಇದೆ, ಜೊತೆಗೆ ಜೀವಾವಧಿ ಶಿಕ್ಷೆ, ಜೀವಿತಾವಧಿ ಶಿಕ್ಷೆ, ಇದರಲ್ಲಿರುವಂತಹ ವ್ಯತ್ಯಾಸಗಳನ್ನ ಏನು ನೋಟ್ ಮಾಡ್ಬೋದು, ಇದೆಲ್ಲ ವಿಚಾರವಾಗಿ ಮತ್ತಷ್ಟು ಡೀಟೇಲ್ಸ್ ಪಡಿತಾವೋಣ. ನಾವು ಪ್ರತಿನಿಧಿ ರಮೇಶ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ರಮೇಶ್, ಮೊದಲನೇದಾಗಿ ಇವತ್ತು ಕೋರ್ಟ್ನ ಕಲಾಪದಲ್ಲಿ ನಡೆದಂತಹ ಬೆಳವಣಿಗೆಗಳು ಏನೇನು, ಹಾಗೆ ಈಗ ಎಲ್ಲವೂ ಕೂಡ ಒಂದೊಂದಕ್ಕೆ ಒಂದೊಂದು ಶಿಕ್ಷೆ ಅನ್ನುವಂಥದ್ದನ್ನು ಹೇಳಿದರೆ, ಎಲ್ಲ ಕನ್ಸಾಲಿಡೇಟ್ ಮಾಡಿ ಒಂದು ಶಿಕ್ಷೆಯನ್ನು ಈಗ ಕಂಪ್ಲೀಟ್ ಆಗಿ ಅವರು ಅನುಭವಿಸಬೇಕಾಗುತ್ತೆ, ಅಂದರೆ ಜೀವಾವಧಿ ಶಿಕ್ಷೆ ಅನ್ನುವಂಥದ್ದನ್ನು ಬಹುಶಃ ಇಲ್ಲಿ ಪರಿಗಣಿಸಬೇಕಾಗತ್ತೆ ಅಂತ ಅನ್ಸುತ್ತೆ. ಸೊ ಇವತ್ತು ನಡೆದಂಥ ಒಂದು ಬೆಳವಣಿಗೆಗಳು ರಮೇಶ್, ಈ ಒಂದು ಶಿಕ್ಷೆಗೆ ಪೂರಕವಾದಂತಹ ಅಂಶಗಳು, ಜಡ್ಜ್ ಹೇಳಿದ್ದೇನು, ಏನೆಲ್ಲ ನಡೀತು ಇವತ್ತು ಕೋರ್ಟ್ನಲ್ಲಿ? ರೆಹಮಾನ್, ಈಗಾಗಲೇ ಶಿಕ್ಷೆ ಅಂದರೆ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ 2 ಕಡೆ ವಾದ ಮಂಡನೆಯನ್ನು ನಿನ್ನೆ ಜಡ್ಜ್ ಆಲಿಸಿದ್ರು. ಇವತ್ತು ಆದೇಶಕ್ಕೆ ಕಾಯ್ದಿರಿಸಿದ್ರು. ಇವತ್ತು ಒಟ್ಟು 17 ಜನ ಅಪರಾಧಿಗಳಲ್ಲಿ 16 ಜನರಿಗೆ ಜೀವಾವಧಿ ಶಿಕ್ಷೆಯನ್ನು ಕೋರ್ಟ್ ವಿಧಿಸಿದೆ. ಇದರಲ್ಲಿ ಜೀವಾವಧಿ ಶಿಕ್ಷೆ ಜೊತೆಗೆ ಅಂದರೆ 2 ಕೇಸ್ಗಳಲ್ಲಿ, ಅಂದರೆ ಇದರಲ್ಲಿ ಬೇರೆ ಬೇರೆ ಅಫೆನ್ಸ್ಗಳಿತ್ತು. ಅದರಲ್ಲಿ ಷಡ್ಯಂತ್ರ ಅಂದರೆ ಕೊಲೆಗೆ ಒಳಸಂಚು ಮಾಡಿದ್ರು ಅನ್ನೋಂಥ ಒಂದು ಆರೋಪ ಏನಿದೆ, ಅದಕ್ಕೂ ಕೂಡ ಜೀವಾವಧಿ ಶಿಕ್ಷೆ. ಅದೇ ರೀತಿ ಕೊಲೆಗೂ ಕೂಡ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. ಇದರಲ್ಲಿ ಜೀವಾವಧಿ ಶಿಕ್ಷೆ ಜೊತೆಗೆ ಸಣ್ಣ ಪುಟ್ಟ ಬೇರೆ ಬೇರೆ ಅಫೆನ್ಸ್ ಏನಿದೆ ಅದಕ್ಕೂ ಕೂಡ ಪ್ರತ್ಯೇಕ ಶಿಕ್ಷೆಯನ್ನು ವಿಧಿಸಿದೆ. ಆದರೆ ಎಲ್ಲವೂ ಕೂಡ ಕನ್ಕರೆಂಟ್ ಆಗಿ ರನ್ ಆಗಬೇಕು, ಅಂದರೆ ಜೊತೆಯಲ್ಲಿ ಆರಂಭ ಆಗಬೇಕು ಅಂತೇಳಿ ತೀರ್ಪಿನಲ್ಲಿ ಸ್ಪಷ್ಟಪಡಿಸಲಾಗಿದೆ. ಹೀಗಾಗಿ 2 ಜೀವಾವಧಿ ಶಿಕ್ಷೆ ಇದ್ರೂ ಕೂಡ ಅದು ಒನ್ ಆಫ್ಟರ್ ಅನದರ್, ಒಂದು ಮುಗಿದ ಮೇಲೆ ಮತ್ತೊಂದು ಆರಂಭ ಆಗೋದಿಲ್ಲ. ಬದಲಾಗಿ ಎಲ್ಲವೂ ಕೂಡ ಕನ್ಕರೆಂಟ್ ಆಗಿ ಜೊತೆಯಲ್ಲೇ ಆರಂಭ ಆಗೋದ್ರಿಂದ ಒಟ್ಟಾರೆಯಾಗಿ ಅವರು ಜೀವಾವಧಿ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ. ಇಲ್ಲಿ ಜೀವಾವಧಿ ಶಿಕ್ಷೆ ಅಂತಂದ್ರೆ 14 ವರ್ಷಗಳ ನಂತರ ಸರ್ಕಾರ ಅವರಿಗೆ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅಂದರೆ ಇದುವರೆಗೆ ಅವರ ರಜಾ ದಿನಗಳು ಇದೆಲ್ಲವನ್ನು ಕೂಡ ಕಡಿತ ಮಾಡಿ ಅವರ ಸನ್ನಡತೆ ಆಧರಿಸಿ ಅವರನ್ನು ಬಿಡುಗಡೆ ಮಾಡೋದಕ್ಕೆ ಸರ್ಕಾರಕ್ಕೆ ಅಧಿಕಾರ ಇರುತ್ತೆ 14 ವರ್ಷ ಆದಮೇಲೆ. ಆದರೆ ಈಗ ಸದ್ಯದ ಮಟ್ಟಿಗೆ ಅವ್ರಿಗೆ ಜೀವಾವಧಿ ಶಿಕ್ಷೆ ಅಂತ ಕೋರ್ಟ್ ಹೇಳಿರೋದ್ರಿಂದ ಮುಂದೆ ಅಂದರೆ 14 ವರ್ಷ ಜೈಲು ಶಿಕ್ಷೆ ಆದಮೇಲೆ ಆ ಒಂದು ಪ್ರಸಂಗ ಉದ್ಭವ ಆಗುತ್ತೆ. ಇನ್ನು ಈಗ ಯೋಗೇಶ್ ಗೌಡರು ಮುಂದಿರುವಂಥ ಆಪ್ಷನ್ ಏನಂತಂದ್ರೆ, ಈಗ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸೋದು, ಜೊತೆಗೆ ಈಗ ಹೈಕೋರ್ಟ್ ಈಗ ಕನ್ವಿಕ್ಷನ್ ಆಗಿರೋದ್ರಿಂದ, ಜೊತೆಗೆ ಶಿಕ್ಷೆ ಪ್ರಮಾಣವನ್ನು ಪ್ರಕಟ ಮಾಡಿರೋದ್ರಿಂದ ಈ ತೀರ್ಪಿನ ಪ್ರತಿ ಇವತ್ತು ಸಂಜೆ ಅಥವಾ ನಾಳೆ ಸ್ಪೀಕರ್ ಅವರ ಕಚೇರಿಗೆ ರವಾನೆ ಆಗುತ್ತೆ. ಅದಾದ್ಮೇಲೆ ಇವರು ಅನರ್ಹಗೊಳ್ತಾರೆ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಒಂದ್ಸಲ ಶಿಕ್ಷೆ ಆದರೆ 2 ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆ ಆದರೆ ಆಟೋಮೆಟಿಕ್ ಆಗಿ ಅವ್ರು ಡಿಸ್ಕ್ವಾಲಿಫೈ ಆಗ್ತಾರೆ ಅಂತೇಳಿ ಸುಪ್ರೀಂ ಕೋರ್ಟ್ ತೀರ್ಪಿದೆ. ಆದರೆ ಆಟೋಮೆಟಿಕ್ ಆಗಿ ಆಗಬೇಕಾದ್ರೂ ಅದರ ಮಾಹಿತಿ ಸ್ಪೀಕರ್ ಕಚೇರಿಗೆ ರವಾನೆ ಆಗಬೇಕಾಗುತ್ತೆ. ಹೀಗಾಗಿ ಸ್ಪೀಕರ್ ಕಚೇರಿಗೆ ಇವತ್ತು ಅಥವಾ ನಾಳೆ ತೀರ್ಪಿನ ಪ್ರತಿ ರವಾನೆ ಆಗುತ್ತೆ. ಅದಾದ್ಮೇಲೆ ಅವರು ಈ ಏನು ಸ್ಥಾನ ಏನಿದೆ ಅವ್ರನ್ನ ಅನರ್ಹಗೊಳಿಸಿ ಈಗ ಸ್ಥಾನ ಏನಿದೆ ಅದು ವೇಕೆಂಟ್ ಅಂದರೆ ಖಾಲಿ ಇದೆ ಅಂತ ಹೇಳಿ ಘೋಷಣೆ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಚುನಾವಣಾ ಆಯೋಗ ಆ ಸ್ಥಾನಕ್ಕೆ ಚುನಾವಣೆ ಘೋಷಣೆ ಮಾಡೋದ್ರ ಬಗ್ಗೆ ತೀರ್ಮಾನ ಆಗಬೇಕಾಗುತ್ತೆ. ಅಷ್ಟರೊಳಗೆ ಏನಾದರೂ ಇವರು ಈ ಕೋರ್ಟ್ನ ತೀರ್ಪಿಗೆ ಹೈಕೋರ್ಟ್ನಲ್ಲಿ ತಡೆಯಾಜ್ಞೆಯನ್ನು ತಗೊಂಡ್ರೆ, ಯಾಕಂದ್ರೆ ಅಲ್ಲೂ ಕೂಡ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಅಂತಾನೆ ಹೈಕೋರ್ಟ್ನಲ್ಲೂ ಕೂಡ ಸಪರೇಟ್ ಬೆಂಚ್ ಇದೆ. ಹೀಗಾಗಿ ಅಲ್ಲಿ ಇವರು ಮೇಲ್ಮನವಿಯನ್ನು ಸಲ್ಲಿಸಿ ಈ ಒಂದು ತೀರ್ಪಿಗೆ ತಡೆಯಾಜ್ಞೆಯನ್ನು ತಗೊಂಡ್ರೆ ಆಗ ಇವರ ಶಾಸಕ ಸ್ಥಾನ ಮತ್ತೆ ಊರ್ಜಿತ ಆಗುತ್ತೆ. ತೀರ್ಪಿಗೆ ತಡೆ ತಗೋಬೇಕು, ಜೊತೆಗೆ ಏನು ಒಂದು ಜಾಮೀನನ್ನು ಕೂಡ ಪಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇರುತ್ತೆ. ಹೀಗಾಗಿ ಮುಂದಿನ ವಾರವೇ ನಾವು ಮೇಲ್ಮನವಿ ಸಲ್ಲಿಸ್ತೀನಿ ಅಂತೇಳಿ ಈಗಾಗಲೇ ವಿನಯ್ ಕುಲಕರ್ಣಿ ವಕೀಲರು ಹೇಳಿದ್ದಾರೆ. ಹೀಗಾಗಿ ಮುಂದಿನ ವಾರವೇ ಇವರು ಅರ್ಜಿಯನ್ನು ಸಲ್ಲಿಸಿ ಕೋರ್ಟ್ ಮುಂದೆ ಅದು ವಿಚಾರಣೆಗೆ ಬಂದು ಕೋರ್ಟ್ ಏನಾದರೂ ಇವರ ಒಂದು ಶಿಕ್ಷೆಯನ್ನು ಅಮಾನತ್ನಲ್ಲಿಟ್ಟು ಅಂದರೆ ಇವರಿಗೆ ಬೇಲ್ ಕೊಟ್ಟರೆ, ನನ್ನ ಜೊತೆಗೆ ತೀರ್ಪೇನು ಕೊಟ್ಟಿದ್ದಾರೆ ಕನ್ವಿಕ್ಷನ್ ತೀರ್ಪು, ಅದಕ್ಕೂ ಕೂಡ ತಡೆಯಾಜ್ಞೆಯನ್ನು ಕೊಟ್ಟರೆ ಆಗ ಅವ್ರ ಶಾಸಕ ಸ್ಥಾನ ಕೂಡ ಉಳ್ಕೊಳ್ಳುತ್ತೆ, ಅವರು ಜೈಲಿಂದ ಕೂಡ ಹೊರಗಡೆ ಬರ್ಬೋದು. ಹೀಗಾಗಿ ಇದೆಲ್ಲವೂ ಕೂಡ ಮುಂದಿನ ಹಂತದಲ್ಲಿ ಹೈಕೋರ್ಟ್ನಲ್ಲಿ ತೀರ್ಮಾನ ಆಗುತ್ತೆ. ಹೀಗಾಗಿ ಈಗ ಮುಂದಿನ ಅವರ ಕಾನೂನು ಹೋರಾಟ ಹೈಕೋರ್ಟ್ನಲ್ಲಿ ಮುಂದುವರಿಯುತ್ತೆ. ರೆಹಮಾನ್, ನಿಜ ರಮೇಶ್, ಅದ್ರ ಜೊತೆಗೆ ಈಗ ನೀವು ಹೇಳಿದ ಹಾಗೆ ಈಗ ಕನ್ಕರೆಂಟ್ ಆಗಿ ಎಲ್ಲವೂ ಕೂಡ ಸ್ಟಾರ್ಟ್ ಆಗೋದ್ರಿಂದಾಗಿ ಜೀವಾವಧಿ ಶಿಕ್ಷೆಯನ್ನು ಅವರು ಅನುಭವಿಸಬೇಕಾಗತ್ತೆ ಅನ್ನುವಂಥ ಒಂದು ವಿಚಾರವನ್ನು ನೀವು ಹೇಳ್ತಾ ಇದ್ರಿ. ಹಾಗೆ ಈಗಾಗಲೇ ಒಂದು 9 ತಿಂಗಳು ಒಂದ್ಸರಿ ಜೈಲಿಗೆ ಹೋಗಿ ಬಂದ್ರು, ಅದಾದ ನಂತರ ಮತ್ತೆ ಅವರು ಜೈಲು ವಾಸವನ್ನು ಅನುಭವಿಸಿ ಬಂದಿದ್ರು. ಅದೆಲ್ಲವೂ ಕೂಡ ಇದರಲ್ಲಿ ಮೈನಸ್ ಆಗ್ತಾ ಹೋಗುತ್ತಾ ಅನ್ನುವಂಥದ್ದು ಒಂದು ವಿಚಾರ ರಮೇಶ್. ಜೊತೆಗೆ ಈಗ 19ನೇ ಅಪರಾಧಿಗೆ ಬರೀ 7 ವರ್ಷ ಮಾತ್ರ ಶಿಕ್ಷೆ ಆಗಿರುವಂಥದ್ದು. ಸೊ ಅದಕ್ಕೆ ಪೂರಕವಾದಂತಹ ಅಂಶಗಳೇನು, ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಲಭ್ಯವಾಗಿದೆಯಾ ರಮೇಶ್? ರೆಹಮಾನ್, ಈಗ ಏನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾರಿದ್ದಾರೆ ಈ ಕೇಸ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಕೂಡ ಮಾತನಾಡೋದಕ್ಕೆ ಇಲ್ಲಿ ಬಂದಿದ್ದಾರೆ. ಈಗ ಮುಂದೆ ಅವರ ಹೆಚ್ಚಿನ ಮಾಹಿತಿಯನ್ನು ರಮೇಶ್, ಈಗ
ವಕೀಲರು ಮಾತಾಡ್ತಾ ಇದ್ದಾರೆ. ಎಸ್, ನಮ್ಮ ಪ್ರತಿನಿಧಿ ರಮೇಶ್ ಕೂಡ ಈಗ ಅಲ್ಲಿಗೆ ಜಾಯ್ನ್ ಆಗಿದ್ದಾರೆ. ಪಬ್ಲಿಕ್ ಪ್ರಾಸಿಕ್ಯೂಟರ್, ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾತಾಡ್ತಾ ಇದ್ದಾರೆ. English. May I start? Today's judgment was pronounced in Special CC 565 of 21, in which Yogesh Gowda was murdered on 15/6/2016. 15/6/2016. In that case, the investigation was taken out by the state police, Dharwad State Police, and subsequently they filed the charge sheet assailing the A1 to A6 as an accused in that case. Subsequently, this case was transferred to CBI, and CBI conducted the investigation and filed charge sheet against A1 to A21. And this honorable court, after conducting the trial, convicted the A2 to 16, 18 and 19 for 302. And conspiracy also, and also for the destroying the evidence for screening the offenders, real offender. And subsequently today's sentence was passed. Double life imprisonment was given to accused A2 to 16, 18. And against A19, who was the circle inspector of the police, against him the offence was charged with respect to the destroying the evidence and screening the offender. For him, the 17-year rigorous imprisonment was given. And apart from that, almost together 12,50,000 fine was imposed, and 16 lakh compensation was given to the party, to the victims' children and Gurunath Gowda. So here the CBI has taken a lot of effort to bring the truth before the society, and our honorable court has granted justice to the society, and real culprit was punished. So we are all happy. It is an effort of our CBI team, including our SP, directors, all directors, additional directors, our JD, SP. Everybody had gave us a full support, and also full supports. And apart from that, our team also helped day and night to get the conviction in this case, and we got the conviction, and it is a victory of actual society. Madam, what are the challenges you have faced in the whole trial? Because in this case, challenges what we face in this case is that many witnesses has been threatened not to tell truth before this court. So we are behind everybody who are threatening the witnesses. We had given protection to them, and apart from that, no, they are not allowing to come to court to speak the truth. They are being briefed by these accused persons. So we gave the confidence that if you, we took them as a confidence, and they spoke truth before this honorable court, and ultimately we got the result, which you all know. We got the conviction. Madam, how many years he has to spend in jail? Message gives this case to society? That justice is rendered. Message is passed that even though whoever tried to hush up the real fact, it will come one day, and truth will never die. Madam, how many years he has to spend in the jail? 2019, who? Accused person. Till their life. Rest of the life they have to be in jail. It means it's not only 14 years. No. Till life, till their natural life, they have to be in jail. Till their death, they have to be in jail. ಇದುವರೆಗೆ ಸಾಕಷ್ಟು ಸುಮಾರು ವರ್ಷಗಳ ಕಾಲ ಆರ್ಗ್ಯುಮೆಂಟ್ಸ್ ಗಳು ನಡೀತು, ಟ್ರಯಲ್ಸ್ ನಡೀತು. ಇವತ್ತಿನ ತೀರ್ಪಿನ ಬಗ್ಗೆ ಹೇಳಿ ಸರ್. ಇವತ್ತಿನ ತೀರ್ಪು ಒಂದು ಐತಿಹಾಸಿಕ ತೀರ್ಪು. ನಮಗೆಲ್ಲ ಗೊತ್ತಿದೆ, 15/6/2016 ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ್ರ ಒಂದು ಭೀಕರ ಕೊಲೆ ಅವರದ್ದೇ ಆದ ಉದಯ ಜಿಮ್ ಅಲ್ಲಿ ಜರುಗುತ್ತೆ. ಆ ನಂತರ ಧಾರವಾಡ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿ ಈ ಕೇಸಿನ 1ನೇ ಆರೋಪಿ ಬಸವರಾಜ್ ಮುತ್ತಕ್ಕಿ ಮತ್ತೆ 5 ಜನರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ರು. ಆಕ್ಚುಲಿ ಅವರೆಲ್ಲ ಅಲ್ಲಿ ಹಂತಕರು A7-14. ಅದು ಯಾರ ಪರವಾಗಿ ಅಂದರೆ A15 ವಿನಯ್ ಕುಲಕರ್ಣಿ ಅವರು ಹೇಳಿ ಈ ಕೊಲೆಯನ್ನು ಮಾಡಿಸಿದ್ದಾರೆ ಅಂತ ನಮ್ಮ ಇನ್ವೆಸ್ಟಿಗೇಷನ್ಲಿ ಕಂಡು ಬಂತು. CBI ಇನ್ವೆಸ್ಟಿಗೇಷನ್ಲಿ ರಾಕೇಶ್ ರಂಜನ್ ಅವರು ನಮ್ಮ ಇನ್ವೆಸ್ಟಿಗೇಷನ್ ಮಾಡಿದರು. ಥಾಮಸ್ ಜಾನ್ ಅವರ IPS ಇವರ ನೇತೃತ್ವದಲ್ಲಿ ಅವರೆಲ್ಲ ಟೀಮು, ಸಮೀಲ್ಲಾ, ಅದೇ ರೀತಿ ಎಲ್ಲ ಪೊಲೀಸ್ ಆಫೀಸರ್ಸ್ ಎಲ್ಲ ಒಂದು ಟೀಮ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಫೈಲ್ ಮಾಡಿದರು. ಒಟ್ಟು 21 ಜನರ ಮೇಲೆ. ಅಲ್ಲಿ A7-14 ನಿಜವಾದ ಆರೋಪಿಗಳು, ಅವರ ಮೇಲೆ ಧಾರವಾಡ ಪೊಲೀಸರ ಇನ್ಸ್ಪೆಕ್ಟರ್ ಚಾರ್ಜ್ ಶೀಟ್ ಫೈಲ್ ಆಗಿಲ್ಲ. ಅದಕ್ಕೆ ಆ ಧಾರವಾಡ ಪೊಲೀಸರ ಮೇಲೇನೂ ನಾವು ಚಾರ್ಜ್ ಶೀಟ್ ಫೈಲ್ ಮಾಡಿದ್ದೀವಿ. A15 ವಿನಯ್ ಕುಲಕರ್ಣಿ ಅವರ ಒಂದು ರಾಜ್ಯಕ್ಕೆ
ದ್ವೇಷದ ಮೇರೆಗೆ ಈ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ್ರ ಅಲ್ಲಿ ಕೊಲೆ ಆಗುತ್ತೆ. ಆದರೆ ಧಾರವಾಡ ಪೊಲೀಸರು ಅದನ್ನು ಯಾವುದೇ ಇನ್ವೆಸ್ಟಿಗೇಷನ್ ಮಾಡದೆ ಬರೀ ಒಂದು 5 ಜನರ ಮೇಲೆ ಒಂದು ಕಾಟಾಚಾರಕ್ಕೆ ಒಂದು ಚಾರ್ಜ್ ಶೀಟ್ ಹಾಕಿ ಅಲ್ಲಿ ಧಾರವಾಡ ಕೋರ್ಟಲ್ಲಿ ಅದು 313 ಸ್ಟೇಜ್ವರೆಗೂ ಕೂಡ ಟ್ರಯಲ್ ಬಂದಿರುತ್ತೆ. ಆ ನಂತರ CBIಗೆ ಬಂದ ಮೇಲೆ ನಾವು ಬಹಳಷ್ಟು ಅದನ್ನು ಇನ್ವೆಸ್ಟಿಗೇಷನ್ ಮಾಡಿ ಆ ರಿಯಲ್ ಹಂತಕರು A7 to 14 ಯಾರಿದ್ದಾರೆ ಅವರ ಮೇಲೆ ಚಾರ್ಜ್ ಶೀಟ್ ಹಾಕಿ ಅವರನ್ನು ಕೂಡ ಈ ಕೇಸಲ್ಲಿ ಸಿಲುಕಿಸಿ ಆಮೇಲೆ ನಾವು ಎಲ್ಲರ ವಿನಯ್ ಕುಲಕರ್ಣಿ ಕೂಡ ಚಾರ್ಜ್ ಶೀಟ್ ಹಾಕಿ ಬಹಳ ಒಂದು ಉತ್ತಮವಾದ ಒಂದು ಚಾರ್ಜ್ ಶೀಟನ್ನು ನಮ್ಮ ಪೊಲೀಸರು ಫೈಲ್ ಮಾಡಿ ಆ ನಂತರ 1-2 ವರ್ಷದಿಂದ ನಾವು ನಿರಂತರ ಟ್ರಯಲ್ ಅನ್ನು ಮಾಡಿ ನಮಗೆಲ್ಲ ಗೊತ್ತಿದ್ದಾಗೆ ಬಹಳಷ್ಟು ಸಾಕ್ಷಿಗಳನ್ನು ಹೆದರಿಸಿದರು. ಅದಕ್ಕೆ ಅವರ ಬೇಲ್ ಕೂಡ ಕ್ಯಾನ್ಸಲ್ ಆಗಿ ಅವರು ತಿರ್ಗಾ ಜೈಲಿಗೆ ಹೋದ್ದು ನಮಗೆ ಗೊತ್ತಿದೆ. ಆದ ಕಾರಣ ಎಲ್ಲ ಈ ಆರೋಪಿಗಳನ್ನು ನಾವು ಒಂದು ವಿಶೇಷವಾದ ತನಿಖೆ ಮಾಡಿ ಚಾರ್ಜ್ ಶೀಟ್ ಹಾಕಿ ನಮ್ಮ ಎಲ್ಲ ಟೀಮ್ ಹೇಮಾ ಇರಬಹುದು ಅಥವಾ ಎಲ್ಲ ಬಾಲಾಜಿ ಫ್ರಾನ್ಸಿಸ್ ಇದ್ದಾರೆ ಎಲ್ಲ ನಮ್ಮ PPs ಒಂದು ಟೀಮ್ ಮಾಡಿ ಎಲ್ಲ ಪೊಲೀಸ್ ಆಫೀಸರ್ಸ್ ನಮಗೆ ಫುಲ್ ಸಪೋರ್ಟ್ ಮಾಡಿ ಬಹಳ ಒಂದು ಸ್ಟ್ರಾಂಗ್ ಫೈಟ್ ಕೊಟ್ಟು ಈ ಕೇಸನ್ನು ನಾವು ಗೆದ್ದಿದ್ದೀವಿ. ಅದಕ್ಕೆ ಮಾನ್ಯ ನ್ಯಾಯಾಧೀಶರು ಇವತ್ತು ಒಂದು ಜೀವಾವಧಿ ಶಿಕ್ಷೆ, ಡಬಲ್ ಜೀವಾವಧಿ ಶಿಕ್ಷೆ 302 ಹಾಗೆ ಕಾನ್ಸ್ಪಿರಸಿಗೆ ಡಬಲ್ ಜೀವಾವಧಿ ಶಿಕ್ಷೆ ಹಾಗೂ ಈ ಕುಟುಂಬಸ್ಥರ ಮಕ್ಕಳಿಗೆ ಹಾಗೂ ಅವರ ಅಣ್ಣ ತಮ್ಮ ಗುರುನಾಥ ಗೌಡರಿಗೆ 16 ಲಕ್ಷ ಕಂಪನ್ಸೇಷನ್ ಕೊಡಬೇಕು, ಪರಿಹಾರ ಕೊಡಬೇಕಂತ ಒಂದು ಉತ್ತಮವಾದ ಆರ್ಡರ್ ಮಾಡಿದ್ದಾರೆ. ಇದೀಗ ನಮ್ಮ ಎಲ್ಲ CBI ಟೀಮಿಗೆ ಉತ್ತಮವಾದ ಒಂದು ಸಂತೋಷ ಆಗಿದೆ ಈ ತೀರ್ಪಿನಿಂದಾಗಿ. ಇದು ಸೊಸೈಟಿಗೆ ಒಂದು ಸಂದೇಶವನ್ನು ಕೊಟ್ಟಿದೆ. ಧಾರವಾಡ ಕೋರ್ಟಲ್ಲಿ ಅವರು ಯಾವ ರೀತಿ ಎಲ್ಲ ವಿಟ್ನೆಸ್ ಅನ್ನು ಇನ್ಫ್ಲೂಯೆನ್ಸ್ ಮಾಡಿ ಹಾಸ್ಟೆಲ್ ಮಾಡಿ ಆ ಕೇಸನ್ನು ಮುಗಿಸಲಿಕ್ಕೆ ನೋಡಿದ್ರೆ ಅದರ ಉಲ್ಟಾ ಆಗಿ ಈ ಕೇಸನ್ನು ನಾವು ಯಶಸ್ವಿಯಾಗಿ ಮಾಡಿ ಎಲ್ಲ ವಿಟ್ನೆಸ್ ಅನ್ನು ಥ್ರೆಟನ್ ಮಾಡಿದ್ರು ಕೂಡ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಎವಿಡೆನ್ಸ್ ಕೊಟ್ಟರು. ಆದ ಕಾರಣ ಈ ಕೇಸು ನಮಗೆ ಒಂದು ಯಶಸ್ವಿಯಾಗಿ ಒಂದು ಅಂತಿಮವಾಗಿ ಕನ್ವಿಕ್ಷನ್ ಆಯಿತು. ಈ ಎಲ್ಲ ನಮ್ಮ CBI ಟೀಮ್ ಇದಕ್ಕೆ ಬಹಳಷ್ಟು ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ. ಯಾವ ಅಂಶಗಳನ್ನು ಪರಿಗಣನೆ ಮಾಡಿ ಒಂದು ತೀರ್ಪನ್ನು ಈ ತೀರ್ಪು So far, we have not gone through the judgment, so we can't say now. After going to judgment, only we can say. Because whatever evidence available, court has considered. ಮೈನ್ ನಮಗೆ ಎಪ್ರೂವರ್ ಎವಿಡೆನ್ಸ್ ಒಂದು ದೃಶ್ಯಾಕ್ಷಿಗಳು, ಐ ವಿಟ್ನೆಸ್ ಮತ್ತೆ CDR ಟವರ್ ಲೊಕೇಶನ್ ಡಾಕ್ಯುಮೆಂಟ್ ಎವಿಡೆನ್ಸ್, CCTV ಫುಟೇಜ್. ನಮಗೆ ಮೈನ್ ಎವಿಡೆನ್ಸ್ ಈ ಅಲ್ಲಿ ಪೋಸ್ಟ್ ಆಫೀಸ್ ಹತ್ತಿರ, ಧಾರವಾಡ ಪೋಸ್ಟ್ ಆಫೀಸ್ ಹತ್ತಿರ ಒಂದು CCTV ಫುಟೇಜ್ ಇತ್ತು. ಆ ಫುಟೇಜ್ ಅಲ್ಲಿ ಈ ಆರೋಪಿಗಳು ಅಲ್ಲಿಂದ ಈ ಆಯುಧಗಳನ್ನೆಲ್ಲ ತಗೊಂಡು ಓಡುವುದಂತೂ ಕ್ಲಿಯರ್ ಆಗಿತ್ತು. ಅದನ್ನು ಧಾರವಾಡ ಪೊಲೀಸರು ಪರಿಗಣಿಸಿಲ್ಲ. ನಾವು ತಗೊಂಡು ಅದನ್ನು ನೋಡುವಾಗ ನಮಗೆ ಗೊತ್ತಾಯ್ತು ಯಾರು ಅಲ್ಲಿ ರಿಯಲ್ ಆರೋಪಿಗಳಂತ. ಇದು ಮೈನ್ ಎವಿಡೆನ್ಸ್ ನಮಗೆ CCTV ಫುಟೇಜ್. ಸರ್, ಮತ್ತೆ ಶಾಸಕರ ಇನ್ವಾಲ್ವ್ಮೆಂಟ್ ಬಗ್ಗೆ ಇರುವಂತದ್ದು ಅಂಶಗಳೇನಿದೆ ಸರ್, ಅದನ್ನ ಅವರು ಬೆಂಗಳೂರಿಗೆ ಬಂದು ಮುತ್ತಗಿ ಜೊತೆಗೆ ಮಾತನಾಡುವುದು, ಅವರದ್ದು ಟವರ್ ಲೊಕೇಶನ್, CDR ಅಲ್ಲಿ ಅವರು ನಿರಂತರವಾಗಿ ಮುತ್ತಗಿ ಜೊತೆ ಸಂಪರ್ಕ, ಇದನ್ನು ಮುತ್ತಗಿ ಅವರ ಎವಿಡೆನ್ಸ್ ಅಲ್ಲಿ ಎಲೆಯಾಗಿ ಅವರು ಬಿಚ್ಚಿಟ್ಟಿದ್ದಾರೆ. ಅವರು ಏರಿಯಾಗೆ ಸಪೋರ್ಟ್ ಮಾಡಿದ್ದಾರೆ, ಎಷ್ಟು ದುಡ್ಡು ಕೊಟ್ಟರು ಎಲ್ಲ ಮುತ್ತಗಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅದು ನಮಗೆ ಮೈನ್ ಎವಿಡೆನ್ಸ್, ಎಲ್ಲ ಅಪಾರ್ಟ್ ಫ್ರಮ್ ಅದರ್ CDR ಅಂಡ್ ಅದರ್ ಡಾಕ್ಯುಮೆಂಟರಿ ಎವಿಡೆನ್ಸ್. Approval evidence, CDR and CCTV footage is the main, and eyewitness. These are the main evidence before this honorable court. ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಟೀಮ್ ಮೇಲೆ ಪ್ರಭಾವ ಬೀರುವಂತದ್ದಾಗಲಿ ಒತ್ತಡ ಏನಾದರೂ ಬಂದಿತ್ತಾ? ನಮ್ಮ ಟೀಮ್ ಮೇಲೆ ಪ್ರಭಾವ ಇಲ್ಲ, ಆದ್ರೆ ವಿಟ್ನೆಸ್ ಮೇಲೆ ಬಹಳಷ್ಟು ಪ್ರಭಾವ ಬೀರಿದ್ರೆ ಅದಕ್ಕೆ 2-3 ಜನರದ್ದು ಬೇಲ್ ಕ್ಯಾನ್ಸಲ್ ಆಯಿತು. ಬೇಲ್ ಕ್ಯಾನ್ಸಲ್ ಆಗಿ ಸುಪ್ರೀಂ ಕೋರ್ಟ್ ಇಂದ ತಿರ್ಗಿ ಅವರಿಗೆ ಬೇಲ್ ಆಗಿ 2 ತಿಂಗಳ ಒಳಗೆ ಈ ಕೇಸಿನ ಜಡ್ಜ್ಮೆಂಟ್ ಮಾಡಬೇಕಂತ ಡೈರೆಕ್ಷನ್ ಕೊಟ್ಟರೆ ಆ ಪ್ರಕಾರ ಆಗಿದೆ. ಎಷ್ಟು ಥ್ರೆಟನ್ ಮಾಡಿದ್ರು ವಿಟ್ನೆಸ್ ಕೆಲವರು ನಮಗೆ ಸಪೋರ್ಟ್ ಮಾಡಿದ್ದಾರೆ, ಹೇಳಿದ್ದಾರೆ. ಈಗ ಜೀವಾವಧಿ ಶಿಕ್ಷೆ, ಜೀವಿತಾವಧಿ ಶಿಕ್ಷೆ ಏನ್ ಡಿಫರೆನ್ಸ್? ಜೀವಾವಧಿ ಶಿಕ್ಷೆ ಅಂದ್ರೆ ಟಿಲ್ ಇಸ್ ನ್ಯಾಚುರಲ್ ಡೆತ್. ಈ ರೆಮಿಷನ್ ಮಾಡೋ ಪವರ್ ಇರೋದು ಗವರ್ಮೆಂಟ್ಗೆ. ಅದು ಆಫ್ಟರ್ 14 years ಗವರ್ಮೆಂಟ್ ಅಂಡ್ ಕಾನ್ಸ್ಟಿಟ್ಯೂಷನ್ ಕೋರ್ಟ್ ಮಾತ್ರ ಇದು ಮಾಡಬಹುದು. ಇಲ್ಲದ್ರೆ ಅವರು ಟಿಲ್ ನ್ಯಾಚುರಲ್ ಡೆತ್ ಅದು ಗವರ್ಮೆಂಟ್, ಅದು ಗವರ್ಮೆಂಟ್ ಡಿಸ್ಕ್ರಿಷನ್, ಗವರ್ಮೆಂಟ್ ಇದ್ದು ಪವರ್, ಕೋರ್ಟ್ ಇದಲ್ಲ. ಈ ಸೆಕ್ಷನ್ ಪ್ರಕಾರ ಟಿಲ್ ಇಸ್ ನ್ಯಾಚುರಲ್ ಡೆತ್ ಯು ಶುಡ್ ಬಿ ಇನ್ ಜೈಲ್. ಅಂದ್ರೆ ಸಾಯೋವರೆಗೂ ಜೈಲಲ್ಲಿ ಇರಬೇಕು ಅಂತಾರ? ಹೌದು. ಹೌದು, ನಾವು ಕೇಳಿದ್ದದೆ. ಪೊಲೀಸ್ ಇನ್ಸ್ಪೆಕ್ಟರ್ಗೆ 7 years, ಅವರಿಗೆ ಅವರ ಎವಿಡೆನ್ಸ್ ಡಿಸ್ಟ್ರಾಯಿಂಗ್ ಎವಿಡೆನ್ಸ್, ಅದಕ್ಕೆ 7 years ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಅದು ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ವಕೀಲರ ಮಾತು. CBI ಪರ ವಕೀಲರಾಗಿರುವಂತಹ ಹೇಮಾ ಅವರು ಜೊತೆಗೆ ಪರ್ಲಾ ಅವರು ಮಾತನಾಡ್ತಾ ಹೇಳ್ತಾ ಇದ್ರು. ಒಂದು ಇಲ್ಲಿ ಕನ್ಫ್ಯೂಷನ್ ಬೇಡ ನೋಡಿ, ಜೀವಾವಧಿ ಶಿಕ್ಷೆಯನ್ನ ಈಗ ವಿಧಿಸಲಾಗಿದೆ. ಅದು 2 ಜೀವಾವಧಿ ಶಿಕ್ಷೆ, ಒಂದು ಕ್ರಿಮಿನಲ್ ಕಾನ್ಸ್ಪಿರಸಿಗೆ, ಒಳಸಂಚಿಗೆ ಜೊತೆಗೆ ಕೊಲೆಗೆ 2 ಜೀವಾವಧಿ ಶಿಕ್ಷೆಗಳು. ಅದು ಕನ್ಕರೆಂಟ್ ಆಗಿ ಅಂದ್ರೆ ಒಂದೇ ಸತಿ ಸ್ಟಾರ್ಟ್ ಆಗೋದ್ರಿಂದಾಗಿ ಜೀವಾವಧಿ ಶಿಕ್ಷೆಯನ್ನ ಎಲ್ಲರೂ ಕೂಡ ಅನುಭವಿಸಬೇಕಾಗುತ್ತೆ. ಅಂದ್ರೆ ಜೀವ ಇರೋವರೆಗೂ ಕೂಡ ಟಿಲ್ ದೇರ್ ನ್ಯಾಚುರಲ್ ಡೆತ್. ಆದ್ರೆ ಇಲ್ಲಿ 2 ವಿಚಾರಗಳಿವೆ, ಅದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಈಗ ಜೀವಿತಾವಧಿ ಅಂತ ಹೇಳಿಲ್ಲ, ಅಂದ್ರೆ ಕೋರ್ಟ್ ತನ್ನ ಆರ್ಡರ್ನ ಪ್ರೊನೌನ್ಸ್ ಮಾಡುವಾಗ ಕೆಲವೊಂದಷ್ಟು ಕೇಸ್ಗಳಲ್ಲಿ ನೋಡ್ತೀವಿ
ನೋಡ್ತೀವಿ. ಜೀವಾವಧಿ ಶಿಕ್ಷೆ ಟಿಲ್ ಹಿಸ್ ಡೆತ್, ಅಂದ್ರೆ ಆತ ಬದುಕಿರೋವರೆಗೂ ಕೂಡ ಜೈಲಿನಲ್ಲೇ ಕುಳಿಬೇಕು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಕೋರ್ಟ್ ನ್ಯಾಯಾಲಯ ಅದನ್ನ ಜಡ್ಜ್ಮೆಂಟ್ ಅಲ್ಲಿ ಕೊಡ್ತಾರೆ. ಆದ್ರೆ ಇಲ್ಲಿ ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ವಿನಯ್ ಕುಲಕರ್ಣಿಯೂ ಸೇರಿದಂತೆ 16 ಜನರಿಗೆ ಜೀವಾವಧಿ ಶಿಕ್ಷೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅಂದ್ರೆ ಈತ ಬದುಕಿರೋವರೆಗೂ ಕೂಡ ಕಾರಾವಾಸದಲ್ಲಿ ಇರಬೇಕಾಗುತ್ತೆ, ಜೈಲಲ್ಲಿ ಇರಬೇಕಾಗುತ್ತೆ. ಆದ್ರೆ 14 ವರ್ಷಗಳ ನಂತರ ಸರ್ಕಾರಕ್ಕೆ ಒಂದು ಡಿಸ್ಕ್ರಿಷನರಿ ಪವರ್ ಇದೆ. ಆತ ಸನ್ನಡತೆಯನ್ನ ತೋರಿದ್ದು, ಆತನಿಗೆ ರೆಮಿಟೆನ್ಸ್ ಆಗುವಂತಹ ಒಂದು ಅವಕಾಶವನ್ನ ಕೊಡುವಂತಹ ಒಂದು ವಿಚಾರ ಅದು ಸರ್ಕಾರಕ್ಕೆ ಬಿಟ್ಟಿರುವಂತದ್ದಿರುತ್ತೆ. 14 ವರ್ಷ ಆದ್ಮೇಲೆ ಆತ ಅರ್ಜಿಯನ್ನ ಹಾಕೋಬಹುದು ಸರ್ಕಾರದ ಮುಂದೆ. ಆಗ ಸರ್ಕಾರ ಏನಾದರೂ ಮನಗಂಡು ಓಕೆ ಈ ಅಪರಾಧಿ ಈಗ ಸಂಪೂರ್ಣವಾಗಿ ಬದಲಾಗಿದ್ದಾನೆ, ಯಾಕಂದ್ರೆ ನಮ್ಮ ಸಿಸ್ಟಮ್ ಇರುವಂತದ್ದೇ ರಿಫಾರ್ಮೇಟಿವ್ ಲಾ, ನಮ್ಮಲ್ಲಿರುವಂಥದ್ದು ರಿಫಾರ್ಮೇಟಿವ್, ಅಂದ್ರೆ ಆತ ಬದಲಾವಣೆಗೆ ಒಂದು ಅವಕಾಶವನ್ನ ಕೊಡುವಂತಹ ಒಂದು ವಿಚಾರ ನಮ್ಮ ನ್ಯಾಯ ವ್ಯವಸ್ಥೆಯಲ್ಲಿರುವಂಥದ್ದು. ಸೊ ಹಾಗಾಗಿ ಆತ ಬದಲಾಗಿದ್ದಾನೆ, ಆತ ಸನ್ನಡತೆಯನ್ನು ತೋರಿದ್ದಾನೆ ಅಂತ ಹೇಳಿದ್ರೆ 14 ವರ್ಷಗಳ ನಂತರ ಆತನನ್ನ ಬಿಡುಗಡೆ ಮಾಡುವಂತ ಒಂದು ಅವಕಾಶ ಇರುತ್ತೆ. ಸೊ ಅದು ಜೀವಾವಧಿ ಶಿಕ್ಷೆಯಲ್ಲಿ ಬರುವಂಥದ್ದು. ಸೊ ಈಗ ಶಾಸಕ ವಿನಯ್ ಕುಲಕರ್ಣಿಗೂ ಕೂಡ ಜಾರಿಯಾಗಿರುವಂಥದ್ದು ಜೀವಾವಧಿ ಶಿಕ್ಷೆ. ಧಾರವಾಡದಲ್ಲಿ ಯೋಗೀಶ್ ಗೌಡರವರ ಅಕ್ಕ ಈ ಒಂದು ತೀರ್ಪಿಗೆ ಸಂಬಂಧಪಟ್ಟಂತೆ ಮಾತನಾಡಿದ್ರು. ಅವರು ಕೂಡ ಕಣ್ಣೀರು ಹಾಕಿದ್ದಾರೆ. ಅಫ್ಕೋರ್ಸ್ ತನ್ನ ಸಹೋದರನ್ನ ಕಳ್ಕೊಂಡಿದ್ರು. ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ನಾಟಕೀಯ ಬೆಳವಣಿಗೆಗಳು ಕೂಡ ನಡೆದಿದ್ವು. ಅವರ ತಾಯಿ ಸಾಕಷ್ಟು ಹೋರಾಟವನ್ನ ಮಾಡ್ತಾ ಇದ್ರು. ಬಸವರಾಜ್ ಕೊರವರ್ ಅವರು ಕೂಡ ನೆನ್ನೆ ಮಾತಾಡ್ತಾ ಹೇಳ್ತಾ ಇದ್ರು, ಪಾಪ 2 ವರ್ಷದ ಹಿಂದೆ ಅವರು ತೀರ್ಕೊಂಡ್ರು, ಅವರಿದ್ದಾಗಲೇ ಈ ಥರದೊಂದು ಜಡ್ಜ್ಮೆಂಟ್ ಬಂದಿದ್ರೆ ಅವರು ಕೂಡ ತುಂಬ ಖುಷಿ ಪಡ್ತಾ ಇದ್ರು ಅಂತೇಳಿ. ನೋಡಿ, ಯೋಗೇಶ್ ಗೌಡರ್ ಅವರ ಅಕ್ಕ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ